ಒಂದೇ ಗಿಡಮೂಲಿಕೆಯ ಬಳಕೆ. ಅಣ್ಣೆ ಸೊಪ್ಪು. ಹಸಿವಾಗದಿರುವುದು, ಗಂಟಲು ನೋವು, ಕೆಮ್ಮು, ಶೀತ, ಮಲೇರಿಯಾ, ಸಂಧಿವಾತ, ಹೊಟ್ಟೆ ನೋವು, ಊತ. ಅಣ್ಣೆ ಸೊಪ್ಪು ಹಣ್ಣು ತಿನ್ನುವುದರಿಂದ ಕೆಮ್ಮು ಗುಣವಾಗುತ್ತದೆ. ಭೇದಿ ಗುಣಪಡಿಸಲು ಅಣ್ಣೆ ಸೊಪ್ಪು ಬೇರನ್ನು ಒಣಗಿಸಿ ಸ್ಥೂಲವಾಗಿ ಪುಡಿಮಾಡಿ 10 ಗ್ರಾಂ ತೆಗೆದುಕೊಂಡು 500 ಮಿಲಿಲೀಟರ್ ನೀರಿನಲ್ಲಿ ಕುದಿಸಿ 50 ಮಿಲಿಲೀಟರ್ ದುರ್ಬಲಗೊಳಿಸಿ ಶೋಧಿಸಿ ಬೆಳಿಗ್ಗೆ ಮತ್ತು ಸಂಜೆ ಊಟಕ್ಕೆ ಮೊದಲು ಕುಡಿಯಿರಿ. ಅತಿಸಾರವನ್ನು ನಿವಾರಿಸಲು ಅಣ್ಣೆ ಸೊಪ್ಪು ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಉಸಿರಾಡಿ ಅದರ ಬೆವರುನಿಂದ ಅತಿಸಾರವು ಗುಣವಾಗುತ್ತದೆ. ಸೆಳೆತ, ಊತ ಮತ್ತು ನೋವು ಗುಣಪಡಿಸಲು ಅಣ್ಣೆ ಸೊಪ್ಪು ಹಣ್ಣು ಮತ್ತು ಬೇರಿನ ತೊಗಟೆಯ ಒಂದು ಹಿಡಿ ತೆಗೆದುಕೊಂಡು ಅರ್ಧ ಲೀಟರ್ ಎಳ್ಳಿನ ಎಣ್ಣೆಯಲ್ಲಿ ಮಧ್ಯಮ ಉರಿಯಲ್ಲಿ ಕುದಿಸಿ ಶೋಧಿಸಿ ತಲೆ ಮತ್ತು ದೇಹದಾದ್ಯಂತ ಉಜ್ಜಿಕೊಳ್ಳಿ. ಅಣ್ಣೆ ಸೊಪ್ಪು ಹಸಿರು ಎಲೆಗಳನ್ನು ಅಗಿದು ತಿನ್ನುವುದರಿಂದ ಹೊಟ್ಟೆ ನೋವು ಗುಣವಾಗುತ್ತದೆ. ಕೆಮ್ಮು ಗುಣಪಡಿಸಲು ಅದರ ಒಂದು ಹಿಡಿ ಎಲೆಗಳನ್ನು ತೆಗೆದುಕೊಂಡು 500 ಮಿಲಿಲೀಟರ್ ನೀರಿನಲ್ಲಿ 200 ಮಿಲಿಲೀಟರ್ ತಲುಪುವವರೆಗೆ ಕುದಿಸಿ ಶೋಧಿಸಿ ಕುಡಿಯಿರಿ. ಒಂದು ಹಿಡಿ ಎಣ್ಣೆ ಸೊಪ್ಪು ಬೇರನ್ನು ತೆಗೆದುಕೊಂಡು 200 ಮಿಲಿಲೀಟರ್ ಕ್ಯಾಸ್ಟರ್ ಆಯಿಲ್ ಜೊತೆ ಬೆರೆಸಿ ಚೆನ್ನಾಗಿ ಕುದಿಸಿ ಶೋಧಿಸಿ ಊತಕ್ಕೆ ಹಚ್ಚಿದರೆ ಬೇಗನೆ ಗುಣವಾಗುತ್ತದೆ. ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ, ಇತರರಿಗೂ ತಿಳಿಸಿ, ಹೆಚ್ಚು ಹಂಚಿಕೊಳ್ಳಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು, ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್.